ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಈಗಾಗಲೇ ಪ್ರಚಲಿತ ಘಟನೆಗಳ ಕುರಿತು ಪೊಲೀಸ್ ಪರೀಕ್ಷೆಯ ಬೇಗಿರುವ ಕಾರಣದಿಂದಾಗಿ ಪ್ರಚಲಿತ ಘಟನೆಯನ್ನು ಅತ್ಯಂತ ಮಹತ್ವವಾಗಿರ್ತೈತಿ. ಆ ಕಾರಣದಿಂದಾಗಿ ಅತ್ಯಂತ ಮಹತ್ವವಾದಂಥ ಪ್ರಚಲಿತ ಘಟನೆಗಳನ್ನು ಉಚಿತವಾದಂಥ ತರಗತಿಗಳನ್ನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ನೀನೇ ಇದನ್ನು ನಾವು ವಿಶ್ವಾದ್ಯಂತ ಒಂದು ದಿನವನ್ನು ಆಚರಿಸ್ತೀವಿ. ಅದು ಪ್ರಮುಖವಾಗೈತಿ. ಯಾಕಂದ್ರೆ ಆ ಪರೀಕ್ಷೆಯ ನಿಯರಿರುವ ಕಾರಣದಿಂದಾಗಿ ಪರೀಕ್ಷೆ ಆಗಸ್ಟಲ್ಲಿ ಐತಿ, ಈ ಜೂನಲ್ಲಿ ಆಚರಣೆ ಮಾಡೋದ ಕಾರಣದಿಂದಾಗಿ ಈ ವಿಷಯ ನಿಮ್ಗೆ ಎಕ್ಸಾಮಲ್ಲಿ ಬರ್ಬೋದು. ಆ ಕಾರಣಕ್ಕಾಗಿ ಇದನ್ನು ತೆಗೆದುಕೊಂಡು ಬಂದಿದ್ದೀನಿ. ಏನು ಮಾಡಿದಾರಪ್ಪ ಅಂದ್ರೆ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾನು ಆಚರಣೆ ಮಾಡ್ತೀನಿ. ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನ, ವರ್ಲ್ಡ್ ಅಗೇನೆಸ್ಟ್ ಚೈಲ್ಡ್ ಲೇಬರ್ ಡೇ. ವರ್ಲ್ಡ್ ಅಗೇನೆಸ್ಟ್ ಚೈಲ್ಡ್ ಲೇಬರ್ ಡೇಯನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಜೂನ್ 12ನೇ ತಾರೀಕಿಗೆ ನಾವು ಆಚರಣೆ ಮಾಡ್ತೀವಿ. ನೆನಪಿರಲಿ, ನಿಮ್ಗೆ ಕೇಳ್ತಾನೆ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನವನ್ನು ಯಾವಾಗ ಆಚರಣೆ ಮಾಡುತ್ತಾರೆ? PCಯಲ್ಲಿ ಬರ್ಬೋದು, ನೆನಪಿರಲಿ, PC ಎಕ್ಸಾಮಲ್ಲಿ ಬರ್ಬೋದು. ಜೂನ್ 12ರಂದು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನವನ್ನು ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಿ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಿ, ಯಾವ ವರ್ಷದಿಂದ ಪ್ರಾರಂಭ ಆಯಿತು, ಭಾರತದಲ್ಲಿ ಇದಕ್ಕಿರುವಂಥ ಕಾಯ್ದೆಗಳೇನು, ಕಾನೂನುಗಳೇನು, ಸಂವಿಧಾನಾತ್ಮಕ ಮೌಲ್ಯಗಳೇನು, ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಗೆ ನೋಡೋಣ. ಯಾಕಂದ್ರೆ ಪ್ರಚಲಿತ ಘಟನೆಗಳನ್ನು 360 ಡಿಗ್ರಿಯಲ್ಲಿ ನೋಡಬೇಕಾಗ್ತದೆ. ಕೆಲವೊಂದು ಬಾರಿ ಏನು ಕೇಳ್ತಾನೆ, ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನವನ್ನು ಯಾವಾಗ ಆಚರಣೆ ಮಾಡ್ತಾನೆ ಅಂತ ಕೇಳ್ತಾನೆ. ಅದರ ಥೀಮ್, ಧ್ಯೇಯವಾಕ್ಯ ಏನಾಗಿತ್ತು ಅಂತ ಕೇಳ್ತಾನೆ. ಅದಕ್ಕೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಧ್ಯೇಯವಾಕ್ಯ ಯಾವಾಗಿಂದ ಆಚರಣೆ ಆಗಿತ್ತು, ಇದನ್ನು ಆಚರಣೆ ಮಾಡೋರು ಯಾರು ಅಂತೇಳಿ ಸಂಪೂರ್ಣವಾಗಿ ನೋಡೋಣಂತ. 2026 ಪ್ರಮುಖ ಘೋಷಣಾ ವಾಕ್ಯ ಏನಾಗಿತ್ತು, ಥೀಮ್ ಏನಾಗಿತ್ತಪ್ಪ ಅಂದ್ರೆ ಬಾಲ ಕಾರ್ಮಿಕ ಪದ್ಧತಿಗೆ ರೆಡ್ ಕಾರ್ಡ್ ಅಂದ್ರೆ ಮಕ್ಕಳಿಗೆ ನ್ಯಾಯಯುತ ಆಟ ಮತ್ತು ವಯಸ್ಕರಿಗೆ ಯೋಗ್ಯ ಕೆಲಸ. ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್, ಫೇರ್ ಪ್ಲೇ ಟು ಚಿಲ್ಡ್ರನ್ ಆ್ಯಂಡ್ ಡೀಸೆಂಟ್ ವರ್ಕ್ ಫಾರ್ ಅಡಲ್ಟ್. ನೆನಪಿರಲಿ, ಥೀಮ್ ನೆನಪಿರಲಿ. ಇಂಗ್ಲೀಷ್ನಾಗಾದರೂ ನೆನ್ಪಿಟ್ಕೊಳ್ಳಿರಿ ಅಥವಾ ಕನ್ನಡದಲ್ಲಾದರೂ ನೆನ್ಪಿಟ್ಕೊಳ್ಳಿರಿ. ಎಕ್ಸಾಮಲ್ಲಿ ನಿಮ್ಗೆ ಯಾವುದೇ ರೀತಿಯಾದರೂ ಕೇಳಿದ್ರೆ ನಿಮ್ಗೆ ಉತ್ತರ ಮಾಡೋಕ್ಕೆ ಬರ್ತಿರ್ಬೇಕು. ಏನು ಮಾಡ್ತೀವಿ ನಾವು, ವಿಶ್ವ ಬಾಲಕ ವಿರೋಧಿ ದಿನವನ್ನು ಪ್ರತಿ ವರ್ಷ ವ್ಯವಸ್ಥಿತವಾಗಿ ಜಾಗತಿಕ ಮಟ್ಟದಲ್ಲಿ ಆಚರಿಸ್ತೀವಿ. ಆ ಕಾರಣಕ್ಕಾಗಿ ಈ ಪ್ರತಿ ವರ್ಷ ತನ್ನದೇ ಆದಂಥ ಘೋಷಣೆ ಇರುತ್ತೆ. 2026 ಘೋಷಣೆ, ಜಾಗತಿಕ ಘೋಷಣೆ ಏನಾಗಿತ್ತಂದ್ರೆ ಬಾಲ ಕಾರ್ಮಿಕ ಪದ್ಧತಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯೋಚಿತ ಆಟ ಮತ್ತು ವಯಸ್ಕರಿಗೆ ಯೋಗ್ಯ ಶಿಕ್ಷಣ. ಥೀಮ್ ನೆನಪಿರಲಿ. ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದ್ರೆ ಈ ಹಿನ್ನೆಲೆ ಏನು, ಈ ಘೋಷಣೆಯ ಮಹತ್ವ ಏನಪ್ಪ ಅಂದ್ರೆ ಕ್ರೀಡೆಯ ಪ್ರಸಿದ್ಧವಾದಂಥ ರೆಡ್ ಕಾರ್ಡನ್ನು ಬಳಸಿಕೊಂಡು ಬಾಲ ಕಾರ್ಮಿಕ ಪದ್ಧತಿಯನ್ನು ಮೈದಾನದಿಂದ ಅಥವಾ ಸಮಾಜದಿಂದ ಸಂಪೂರ್ಣವಾಗಿ ಹೊರ ನೀಡುತ್ತದೆ. ರೆಡ್ ಕಾರ್ಡ್, ಬಾಲ ಕಾರ್ಮಿಕರು ರೆಡ್ ಕಾರ್ಡ್ ಯಾಕೆ ತೋರಿಸಿದ್ರೆ, ನೀವು ಫುಟ್ಬಾಲ್ ನೋಡ್ತಾರೆ, ಈ ಫುಟ್ಬಾಲ್ ಆಟ ಆಡೋ ಸಮಯದಲ್ಲಿ ರೆಡ್ ಕಾರ್ಡ್ ತೋರಿಸ್ತಾರೆ ಅಂದ್ರೆ ಮೈದಾನದಿಂದ ಸಂಪೂರ್ಣವಾಗಿ ಆಟದಿಂದ ಅಥವಾ ಮೈದಾನದಿಂದ ಹೊರಗಿಟ್ಟಂಗೆ. ಹಂಗೆ ಬಾಲ ಕಾರ್ಮಿಕರನ್ನು ರೆಡ್ ಕಾರ್ಡ್ ತೋರಿಸುವ ಮೂಲಕ ಅವರನ್ನು ಬಾಲ ಕಾರ್ಮಿಕ ಪದ್ಧತಿಯಿಂದ ಹೊರಗಿಡುವುದು, ಸಮಾಜದಿಂದ ಸಂಪೂರ್ಣವಾಗಿ ಹೊರಗಿಡುವುದು, ಕರೆತಂದು ಅವರಿಗೆ ಸೂಕ್ತ ಉದ್ಯೋಗ ಮತ್ತು ನ್ಯಾಯಯುತ ವೇತನ ದೊರೆತಾಗ ಮಾತ್ರ ಮಕ್ಕಳನ್ನು ದುಡಿಮೆಗೆ ತಪ್ಪುವಂಥ ಶಿಕ್ಷಣ ನೀಡಬೇಕಾಗ್ತದೆ. ರೆಡ್ ಕಾರ್ಡ್ ವಿದ್ಯಾರ್ಥಿಗಳಿಗೆ ರೆಡ್ ಕಾರ್ಡನ್ನು ಯಾಕೆ, ಬಾಲ ಕಾರ್ಮಿಕರಿಗೆ ರೆಡ್ ಕಾರ್ಡನ್ನು ತೋರಿಸುವ ಉದ್ದೇಶ ಏನಾಯಿತು, ಅವರಿಗೆ ಸಂಪೂರ್ಣವಾಗಿ ಆ ಪದ್ಧತಿಯಿಂದ ಹೊರಗೆ ತೆಗೆದು ಇದನ್ನು ನಾವು ಆಚರಣೆ ಮಾಡ್ತೀವಿ. ಈ ಘೋಷಣೆ ಮಹತ್ವ ನೆನಪಿಟ್ಕೊಳ್ಳಿ. ಯಾಕೆ ಈ ಘೋಷಣೆ ಬರ್ತಂದ್ರೆ ಈ ಕ್ರೀಡೆಯ ಸಂಕೇತವಾದಂಥ ರೆಡ್ ಕಾರ್ಡನ್ನು ಬಳಸಿ, ರೆಡ್ ಕಾರ್ಡ್ ಕ್ರೀಡೆ ಸಿಕ್ಕಂತೆ ಉಚಿತ ನೋಡ್ರಿ. ನೀವು ಫುಟ್ಬಾಲ್ ಆಡೋ ಹೊತ್ನಾಗ ರೆಫರಿಗಳು ರೆಡ್ ಕಾರ್ಡ್ ತೋರಿಸ್ತಾರೆ. ಅಸಭ್ಯ ವರ್ತನೆ ಮಾಡಿದ್ರೆ ಆಟಗಾರರಿಗೆ, ಅವರು ಆ ಟೈಮಲ್ಲಿ ಆಟದಿಂದ ಹೊರಗಿರ್ತಾರೆ ಅಥವಾ ಮೈದಾನದಿಂದ ಹೊರಗಿರ್ತಾರೆ. ಆ ಕಾರಣಕ್ಕಾಗಿ ಲೇಬರ್ಗಳಿಗೆ ಸಹ ರೆಡ್ ಕಾರ್ಡ್ ತೋರಿಸೋ ಮುಖಾಂತರ ಬಾಲ ಕಾರ್ಮಿಕರಿಗೆ ಅವರನ್ನು ಹೊರಗಿಡೋದು. ಈಗ ಇತ್ತೀಚೆಗೆ ಸಮ್ಮೇಳನ ನಡೀತೈತಿ, ಒಂದು ಜಾಗತಿಕ ಬಾಲ ಕಾರ್ಮಿಕ ನಿರ್ಮೂಲನಾ ಸಮ್ಮೇಳನ. ಇತ್ತೀಚೆಗೆ ಒಂದು ಸಮ್ಮೇಳನ ನಡೀತೈತಿ. ಆ ಸಮ್ಮೇಳನ ಎಲ್ಲಿ ನಡೀತೈತಪ್ಪ ಅಂದ್ರೆ ಇತ್ತೀಚೆಗೆ ಮೊರಾಕೋದ ಮಾರ್ಕೆಚಲ್ಲಿ ಬಾಲ ಕಾರ್ಮಿಕ ನಿರ್ಮೂಲನಾ ಸಮ್ಮೇಳನ, 6ನೇ ಜಾಗತಿಕ ಬಾಲ ಕಾರ್ಮಿಕ ನಿರ್ಮೂಲನಾ ಸಮ್ಮೇಳನ ಇತ್ತೀಚೆಗೆ ಮೊರಾಕೋದ ಮಾರ್ಕೆಚ್ನಲ್ಲಿ ನಗರದಲ್ಲಿ ನಡೀತು. ಈ ಸಮ್ಮೇಳನದಲ್ಲಿ ಜಾಗತಿಕ ನಾಯಕರು ಬಾಲ ಕಾರ್ಮಿಕ ಮುಕ್ತ ಜಗತ್ತನ್ನು ನಿರ್ಮಿಸಲು ಹೊಸ ಬದ್ಧತೆಗಳನ್ನು ಸ್ವೀಕರಿಸಿದ್ದಾರೆ. ಅಂದ್ರೆ ಜಗತ್ತಿನಾದ್ಯಂತ ಏನು 14 ವಯಸ್ಸಿಗಿಂತ ಕಡಿಮೆ ವಯಸ್ಸಿನ ಮಕ್ಕಳು ಅಥವಾ 16 ವಯಸ್ಸಿಗಿಂತ ಕಡಿಮೆ ಮಕ್ಕಳು, ಕೆಲವು ಭಾಗದಲ್ಲಿ ಬೇರೆ ಬೇರೆ ರೀತಿಯ ವಯಸ್ಸುಗಳ ಆಧಾರದ ಮೇಲೆ ಬಾಲ ಕಾರ್ಮಿಕ ಪದ್ಧತಿಯನ್ನು ನಮ್ಮಲ್ಲಿ ಅಳತೆ ಮಾಡ್ತಿರ್ತಾರೆ. ಆ ಕಾರಣಕ್ಕಾಗಿ ಈ ಮೊರಾಕೋದಲ್ಲಿ ನಡೆದಂಥ ಮಾರ್ಕೆಚ್ನಲ್ಲಿ ಎಲ್ಲ ಜಗತ್ತಿನ ನಾಯಕರು ಏನು ಮಾಡಿದ್ರೆ, ನಾವೆಲ್ಲವೂ ಸಹ ಬಾಲ ಕಾರ್ಮಿಕ ಮುಕ್ತ ಜಗತ್ತನ್ನು ಗೊಳಿಸಬೇಕಂತೇಳಿ ಒಂದು ಬದ್ಧತೆಯನ್ನು ತೆಗೆದುಕೊಳ್ಬೇಕಂತ ಸ್ವೀಕರಣ ಮಾಡಿದ್ದಾರೆ. ಈ ಪ್ರಸ್ತುತ ಇದಕ್ಕೊಂದು ವರದಿಯನ್ನು ಬಿಡುಗಡೆ ಮಾಡ್ತಾರೆ. ಪ್ರಸ್ತುತ ಜಾಗತಿಕ ವರದಿ ಲೇಬರ್ ಸಂಬಂಧಪಟ್ಟಂಗೆ ಯಾರು ಬಿಡುಗಡೆ ಮಾಡ್ತಾರಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ ಕರಿತೀವಿ ಇಂಗ್ಲೀಷ್ನಾಗ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇತ್ತೀಚಿನ ಅಂಶಗಳ ಪ್ರಕಾರ ಜಗತ್ತಿನಾದ್ಯಂತ 130 ಮಿಲಿಯನ್ ಮಕ್ಕಳು ಬಾಲ ಕಾರ್ಮಿಕ ಪದ್ಧತಿ ಜಾಲದಲ್ಲಿ ಸಿಲುಕಿದ್ದಾರೆ.
ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಸಂಸ್ಥೆ ಇತ್ತೀಚೆಗೆ ಒಂದು ವರದಿಯನ್ನು ಬಿಡುಗಡೆ ಮಾಡ್ತೈತಿ. ಪ್ರಸ್ತುತ ಈ ವರದಿಯ ಪ್ರಕಾರ 138 ಮಿಲಿಯನ್ ಮಕ್ಕಳು ಬಾಲ ಕಾರ್ಮಿಕ ಪದ್ಧತಿ ಜಾಲದಲ್ಲಿ ಸಿಲುಕಿದ್ದಾರೆ. ಇದು ಮಾನವ ಹಕ್ಕುಗಳ ಗಂಭೀರ ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾರೆ. ಮಾನವ ಹಕ್ಕುಗಳ ಗಂಭೀರ ಉಲ್ಲಂಘನೆ. ಹಾಗಾದ್ರೆ ಪರೀಕ್ಷಾ ದೃಷ್ಟಿಯಿಂದ ಏನು ಕೇಳ್ಬೋದು, ನಿಮ್ಗೆ ಥೀಮ್ ಕೇಳ್ಬೋದಾ, ಅಥವಾ ನಿಮ್ಗೆ ಅಲ್ಲಿ ಸಮ್ಮೇಳನ ಎಲ್ಲಿ ನಡೀತು ಇವೆ ನೆನ್ಪಿಡ್ಬೇಕು. ಮೇನು ಎಲ್ಲಿ ನಡೀತು ಸಮ್ಮೇಳನ? ಮೊರಾಕೋದ ಮಾರ್ರಾಕೆಚ್ನಲ್ಲಿ ನಡೀತು. ಮತ್ತು ಇದರ ಘೋಷಣೆ ರೆಡ್ ಕಾರ್ಡ್ ನೆನ್ಪಿಡಬೇಕು ಪರಿಕಲ್ಪನೆ. ನೆಕ್ಸ್ಟ್ ಇದರ ಐತಿಹಾಸಿಕ ಹಿನ್ನೆಲೆ, ಯಾಕೆ ಇದು ಜಾರಿಗೆ ಬಂತು, ಜೂನ್ 12ರಂದೇ ಯಾಕೆ ಇದನ್ನು ಆಚರಣೆಗೆ ಬಂತು. ಆಚರಣೆ ದಿನಾಂಕ ಯಾವಪ್ಪ ಅಂದರೆ ನೆನಪಿರಲಿ, ಪ್ರತಿ ವರ್ಷ ಜೂನ್ 12 ಜಾಗತಿಕ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನವನ್ನು ಆಚರಿಸ್ತೀವಿ. ಇಂಟರ್ನ್ಯಾಷನಲ್ ಲೇಬರ್ ಆ್ಯಂಟಿ ಡೇ ಅಂತೇಳಿ ಅದನ್ನು ಆಚರಿಸ್ತೀವಿ. ನೆಕ್ಸ್ಟ್ ಈ ದಿನಾಚರಣೆ ಪ್ರಾರಂಭ ಮಾಡಿದ ಅಂದರೆ 2002ರಲ್ಲಿ ನೆನಪಿರಲಿ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಸಂಸ್ಥೆ ಜಾರಿಗೆ ತಂದು, ಇದನ್ನು ಜಾರಿಗೆ ತಂದವರು ಯಾರಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ 2002ರಲ್ಲಿ ಈ ಆಚರಣೆಯನ್ನು ಜಾರಿಗೆ ತಂತು. ನೆನಪಿರಲಿ, ನಿಮಗೆ ಪರೀಕ್ಷೆ ದೃಷ್ಟಿಯಿಂದ 360 ಡಿಗ್ರಿಯಲ್ಲಿ ಓದುವ ಕಾರಣದಿಂದಾಗಿ ಇದು ಸಂಪೂರ್ಣವಾಗಿ ನೆನಪಿಡಬೇಕು. 2002ರಲ್ಲಿ ಇದರ ಉದ್ದೇಶ ಏನಾಯಿತು, ಯಾಕೆ ಈ ಸಂಸ್ಥೆ ಇದನ್ನು ಜಾರಿಗೆ ತಂದು, ಇದರ ಉದ್ದೇಶ ಏನಿತ್ತು, ಮಕ್ಕಳ ಮೂಲಭೂತ ಹಕ್ಕುಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು, ಅವರಿಗೆ ಉಚಿತ ಶಿಕ್ಷಣವನ್ನು ನೀಡುವುದು ಮತ್ತು ಅವರ ಅಪಾಯಕಾರಿ ವಲಯಗಳಲ್ಲಿ ದುಡಿಯುತ್ತಿರುವ ಮಕ್ಕಳನ್ನು ರಕ್ಷಿಸಿ ಮುಖ್ಯ ವಾಹಿನಿಗೆ ತರುವುದು. ಈ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಯಾಕೆ ಈ ಯೋಜನೆಯನ್ನು ಹಮ್ಮಿಕೊಂಡಿತ್ತಪ್ಪ ಅಂದರೆ 2002ರಿಂದ, ಯಾಕಂದ್ರೆ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡಬೇಕು, ಅವರ ಬಾಲ್ಯವನ್ನು ಕಾಪಾಡಬೇಕು, ಅವರ ಅಪಾಯಕಾರಿ ಕೆಲಸಗಳಿಗೆ, ಈ ಅಪಾಯಕಾರಿ ಕೆಲಸಗಳು ಇರ್ತಾವೆ, ಗಣಿಗಾರಿಕೆ ಇರ್ಬೋದು, ಬೃಹತ್ ಪ್ರಮಾಣದಲ್ಲಿರ್ಬೋದು, ಅಂಥಗಳಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಆ ಕೆಲಸದಿಂದ ಮುಕ್ತಿ ಕೊಡಿಸುವುದು ಈ ಸಂಸ್ಥೆಯ ಉದ್ದೇಶ ಆಗಿರ್ತವೆ. ಈ ಕಾರಣಕ್ಕಾಗಿ ಇದನ್ನು ಜಾರಿಯನ್ನು ತರ್ತಾರೆ. ನೆಕ್ಸ್ಟ್, ಭಾರತೀಯ ಸಂವಿಧಾನದಾಗ ಈ ಬಾಲ ಕಾರ್ಮಿಕ ಪದ್ಧತಿಗೆ ಏನೆಲ್ಲ ಪ್ರೊವಿಷನ್ಸ್ ಕೊಟ್ಟಿದ್ದಾರೆ, ಸಂವಿಧಾನದಲ್ಲಿ ಏನೆಲ್ಲ ಅವಕಾಶಗಳದಾವ. ಭಾರತೀಯ ಸಂವಿಧಾನದಲ್ಲಿ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಮತ್ತು ಮಕ್ಕಳ ರಕ್ಷಣೆ ಬಲಿಷ್ಠವಾದಂಥ ಒಂದು ಕಾನೂನು ವ್ಯವಸ್ಥೆಯನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಪ್ರಮುಖವಾದಂಥ ತನ್ನದಂಥ ಸಂವಿಧಾನ ವಿಧಿಗಳು. ಸಂವಿಧಾನದ ವಿಧಿ 24 ಮೂಲಭೂತ ಹಕ್ಕುಗಳಲ್ಲಿ ಅಪಾಯಕಾರಿ ಕೆಲಸಗಳಲ್ಲಿ ಮಕ್ಕಳ ಉದ್ಯೋಗ ನಿಷಿದ್ಧ. ಅಪಾಯಕಾರಿ ಕೆಲಸಗಳಲ್ಲಿ ಅಂದರೆ 14 ವಯಸ್ಸಿಗಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ ಇರ್ಬೋದು, ಗಣಿಗಾರಿಕೆ ಇರ್ಬೋದು ಅಥವಾ ಇತರ ಅಪಾಯಕಾರಿ ಕಾರ್ಖಾನೆಯಲ್ಲಿ ಉದ್ಯೋಗಗಳಲ್ಲಿ ತೊಡಗಿಸುವುದನ್ನು ಕಡ್ಡಾಯವಾಗಿ ನಿಷೇಧಿಸುತ್ತದೆ. ಇದು ಶೋಷಣೆ ವಿರುದ್ಧನ ಹಕ್ಕಿನ ಒಂದು ಭಾಗವಾಗಿದೆ. ಶೋಷಣೆ ವಿರುದ್ಧ ಹಕ್ಕು ಅಂತ ಬರ್ತದೆ, ನಮ್ಮ ಮೂಲಭೂತ ಹಕ್ಕುಗಳು ಅಂತ ಬರ್ತಾವೆ. 12ರಿಂದ 35 ವಿಧಿಗಳು ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸ್ತಾವೆ. ಅದರಲ್ಲಿ ಶೋಷಣೆ ವಿರುದ್ಧ ಅಂದರೆ ಅಪಾಯಕಾರಿ ಕೆಲಸಗಳಿಗೆ 14 ವಯಸ್ಸಿಗಿಂತ ಮಕ್ಕಳನ್ನು ಕಾರ್ಖಾನೆಯಲ್ಲಿ ಅಥವಾ ಗಣಿಗಾರಿಕೆಯಲ್ಲಿ ಉದ್ಯೋಗ ತೊಡಗಿಸಬಾರದು, ಕಡ್ಡಾಯವಾಗಿ ನಿಷೇಧಿಸಿದೆ. ನೆಕ್ಸ್ಟ್, ಇನ್ನು ಮಕ್ಕಳಿಗೆ ಇನ್ನೊಂದು ವಿಶೇಷ ರೀತಿಯ ಅವಕಾಶವನ್ನು ಕೊಡ್ತಾರೆ. ವಿಧಿ 21A ಮೂಲಭೂತ ಹಕ್ಕುಗಳಲ್ಲಿ ಉಚಿತವಾಗಿ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ಕೊಟ್ಟಿದ್ದಾರೆ. 6ರಿಂದ 14 ವಯಸ್ಸಿನ ಮಕ್ಕಳಿಗೆ, 6ರಿಂದ 14 ವಯಸ್ಸಿನ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮೂಲಭೂತ ಹಕ್ಕುಗಳನ್ನಾಗಿ ಮಾಡಿದೆ. ಕಡ್ಡಾಯವಾಗಿ 6ರಿಂದ 14 ವಯಸ್ಸಿನ ಮಕ್ಕಳಿಗೆ ಉಚಿತವನ್ನು ಶಿಕ್ಷಣ ನೀಡಬೇಕು ಮತ್ತು ಅವರು ಕಡ್ಡಾಯವಾಗಿರುತ್ತೆ. ಈ ಯಾವಾಗ ಇದನ್ನು ವಿಧಿ 21A ಮೂಲಭೂತ ಹಕ್ಕಿಗೆ ಸೇರ್ಪಡೆ ಮಾಡಿದ್ರೆ ಸಂವಿಧಾನದ 86ನೇ ತಿದ್ದುಪಡಿಯ ಮೂಲಕ 2002ರಲ್ಲಿ ತಿದ್ದುಪಡಿ ಕಾಯ್ದೆ ಮೂಲಕ ಈ ಮೂಲಭೂತ ಹಕ್ಕನ್ನಾಗಿ ಮಾಡ್ತಾರೆ. ಏನಂದ್ರೆ ಮಕ್ಕಳಿಗೆ ಉಚಿತವಾದ ಕಡ್ಡಾಯ ಶಿಕ್ಷಣ ನೀಡೋದು. ನೆಕ್ಸ್ಟ್, ವಿಧಿ 39E ಮತ್ತು F ರಾಜ್ಯ ನಿರ್ದೇಶಕ ತತ್ವಗಳನ್ನು ಕರೀತಾರೆ. ನಮ್ಮಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಅಂತೇಳಿ ಬರ್ತಾವೆ. ಈ ರಾಜ್ಯ ನಿರ್ದೇಶಕ ತತ್ವಗಳು 35ರಿಂದ 52ರವರೆಗೆ ಅಥವಾ 50ರವರೆಗೆ ರಾಜ್ಯ ನಿರ್ದೇಶಕ ತತ್ವಗಳು ಬರ್ತಾವೆ. ಈ ತತ್ವಗಳಲ್ಲಿ ಈ 39E ಮತ್ತು F ಮಕ್ಕಳಲ್ಲಿ ಸಂಕೋಚಿತ ವಯಸ್ಸಿನ ರಕ್ಷಣೆ ಅಂದರೆ ಅವರಿಗೆ ಆರೋಗ್ಯಕ್ಕೆ ಇರ್ಬೋದು, ಕಾರ್ಮಿಕರ ಸುಖವನ್ನು ಇರ್ಬೋದು, ವಯಸ್ಸಿಗೆ ದುರುಪಯೋಗದಂತೆ ಅವ್ರನ್ನ ನೋಡಿಕೊಳ್ಬೇಕು, ಮುಕ್ತವಾದಂಥ ಅವಕಾಶವನ್ನು ನೀಡಬೇಕಂತ ಹೇಳ್ತಾರೆ. ನೆಕ್ಸ್ಟ್ ವಿಧಿ 45 ರಾಜ್ಯ ನಿರ್ದೇಶಕ ತತ್ವಗಳಲ್ಲೇ ಬರ್ತಿದೆ. ಏನಂತ ಆರಂಭಿಕ ಬಾಲ್ಯದ ಆರೈಕೆ ಅಂದರೆ ಎಲ್ಲ ಮಕ್ಕಳಿಗೆ 6 ವಯಸ್ಸು ಆಗುವವರೆಗೂ ಆರಂಭದ ಕಾಲದಲ್ಲಿ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣವನ್ನು ಅರ್ಲಿ ಚೈಲ್ಡ್ಹುಡ್ ಕೇರ್ ಆಫ್ ಎಜುಕೇಷನ್ ಒಂದು ಒದಗಿಸುವ ರಾಜ್ಯವನ್ನು ಕ್ರಮಿಸುತ್ತೆ. ಇನ್ನು ಭಾರತದ ಪ್ರಮುಖ ಕಾಯ್ದೆಗಳು ಮತ್ತು ಉಪಕ್ರಮಗಳೇನು, ಈ ಬಾಲ ಕಾರ್ಮಿಕ ಪದ್ಧತಿಯನ್ನು ನಿಷೇಧ ಮಾಡಬೇಕಂತೇಳಿ ಏನೆಲ್ಲ ಕ್ರಮಗಳನ್ನು ಭಾರತ ಸರ್ಕಾರ ಕಾಯ್ದೆಗಳನ್ನು ಕಾನೂನುಗಳನ್ನು ತೆಗೆದುಕೊಂಡೈತಿ. ಬಾಲ ಕಾರ್ಮಿಕ ನಿಷೇಧ ಅಥವಾ ನಿಯಂತ್ರಣ ಕಾಯ್ದೆ 1986 ಕೇಳ್ತಾನೆ, ನೆನಪಿರಲಿ. ಹಲವಾರು ಬಾರಿ
ಪಿ ಸಿ ಎಕ್ಸಾಮ್ ಇರ್ಬೋದು, PSI ಇರ್ಬೋದು, ಯಾವುದೇ ಎಕ್ಸಾಮಲ್ಲಿ ಇರ್ಬೋದು ಕಂಪಲ್ಸರಿ ಇದೊಂದು ಕ್ವಶನ್ ಬಂದೇ ಬಂದಿರ್ತದೆ. ಬಾಲ ಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು? 1986ರಲ್ಲಿ. ನೆನಪಿರಲಿ, ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ನಿಯಂತ್ರಣ ಕಾಯ್ದೆಯನ್ನು 1986ರಲ್ಲಿ ಭಾರತದಲ್ಲಿ ಬಾಲ ಕಾರ್ಮಿಕ ಪದ್ಧತಿ ನಿಯಂತ್ರಿಸಲು ತರಲಾದ ಮೊದಲ ಸಮಗ್ರ ಶಾಸನಬದ್ಧ ಕಾನೂನು. ಮೊದಲ ಬಾರಿಗೆ ಸಂವಿಧಾನ ಜಾರಿಗೆ ಬಂದ ನಂತರ 1986ರಲ್ಲಿ ಬಾಲ ಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸಬೇಕಂತೇಳಿ ಒಂದು ಸಮಗ್ರವಾದಂಥ ಒಂದು ಕಾನೂನು ಬಂದಿದ್ದು ಯಾವಾಗಂದ್ರೆ 1986ರಲ್ಲಿ. ನಂತರ 2010ರಲ್ಲಿ ಇದಕ್ಕೆ ಮಹತ್ವದ ತಿದ್ದುಪಡಿ ಮಾಡ್ತಾರೆ, ಚೈಲ್ಡ್ ಲೇಬರ್ ಅಮೆಂಡ್ಮೆಂಟ್ 2016 ಅಂತೇಳಿ. ಈ ಕಾಯ್ದೆ ಹೆಸರನ್ನು ಬಾಲ ಕಾರ್ಮಿಕ ಅಥವಾ ಹದಿಹರೆಯದವರ ಕಾರ್ಮಿಕ ನಿಷೇಧ ನಿಯಂತ್ರಣ ಕಾಯ್ದೆ ಎಂದು ಮರುನಾಮಕರಣ ಮಾಡ್ತಾರೆ. ಅವಾಗ ಏನಿತ್ತು? ಬಾಲ ಕಾರ್ಮಿಕ ನಿಯಂತ್ರಣ ಕಾಯ್ದೆ 1986. ಈಗ ಅದನ್ನಿಲ್ಲ, ಬಾಲ ಕಾರ್ಮಿಕ ಮತ್ತು ಹದಿಹರೆಯದವರ ಕಾರ್ಮಿಕ ನಿಷೇಧ ಕಾಯ್ದೆ ಅಂತೇಳಿ ಮರುನಾಮಕರಣವನ್ನು ಮಾಡ್ತಾರೆ. ಯಾರಲ್ಲಿ ನಮ್ಮ ದೇಶದಲ್ಲಿ ಬಾಲ ಕಾರ್ಮಿಕರಪ್ಪ ಅಂತೇಳಿ ನೋಡಿದಾಗ 14 ವಯಸ್ಸಿನ ಒಳಗಿನ ಎಲ್ಲ ಮಕ್ಕಳನ್ನು ಎಲ್ಲ ರೀತಿಯ ವಾಣಿಜ್ಯ ಮತ್ತು ಲಾಭದಾಯಕ ಉದ್ಯೋಗಗಳಲ್ಲಿ ತೊಡಗಿಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಈ ಕಾಯ್ದೆ ಪ್ರಕಾರ 1986 ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಪ್ರಕಾರ 14 ವಯಸ್ಸಿನ ಎಲ್ಲ ಮಕ್ಕಳನ್ನು ಎಲ್ಲ ರೀತಿಯ ವಾಣಿಜ್ಯ ಮತ್ತು ಲಾಭದಾಯಕ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಳೋದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇದರಲ್ಲಿ ಕುಟುಂಬ ಉದ್ಯೋಗಗಳನ್ನು ಹೊರತುಪಡಿಸಿ ಮತ್ತು ಶಾಲಾವಧಿಯ ಸಮಯದ ನಂತರ ಅಂತ ನೋಡ್ತೀವಿ. ಇನ್ನು 14ರಿಂದ 18 ವರ್ಷದೊಳಗೆ ಹದಿಹರೆಯದವರು ಎಂದು ವ್ಯಾಖ್ಯಾನಿಸಿ. ಹದಿಹರೆಯದವರು ಅಂದರೆ ಯಾರಂದ್ರೆ 14ರಿಂದ 18 ವಯಸ್ಸು, ಈ 15, 16 ಇವರೆಲ್ಲ ಹದಿಹರೆಯದವರು ವಯಸ್ಸಿನಂತೇಳಿ ಇವರನ್ನು ಗಣಿಗಾರಿಕೆ ಮತ್ತು ಅಪಾಯಕಾರಿ ರಾಸಾಯನಿಕ ಕಾರ್ಖಾನೆಗಳಂತಹ ಅಪಾಯಕಾರಿ ಉದ್ಯೋಗಗಳಲ್ಲಿ ಕೆಲಸಕ್ಕೆ ಯಾವುದನ್ನು ಇಟ್ಟುಕೊಳ್ಳೋದು ಕಡ್ಡಾಯವಾಗಿ ನಿಷೇಧ ಮಾಡಿದ್ದಾರೆ. ಹದಿಹರೆಯದವರು ಬಾಲ ಕಾರ್ಮಿಕ ಅಂದ್ರೆ 14 ವರ್ಷ ಎಲ್ಲ ರೀತಿ, ಮತ್ತು ಹದಿಹರೆಯದವರು ಅಂದರೆ 14ರಿಂದ 18 ವಯಸ್ಸಿನ ಇವರನ್ನು ಗಣಿಗಾರಿಕೆ ಇರ್ಬೋದು, ಅಪಾಯಕಾರಿ ರಾಸಾಯನಿಕ ಕಾರ್ಖಾನೆಗಳಿರ್ಬೋದು ಅಥವಾ ಉದ್ಯೋಗಗಳಲ್ಲಿ ಕೆಲಸಕ್ಕೆ ಇಟ್ಟುಕೊಳ್ಳೋದು ಕಡ್ಡಾಯವಾಗಿ ನಿಷೇಧವನ್ನು ಮಾಡಿದ್ದಾರೆ. ಇನ್ನು ನಮ್ಮಲ್ಲಿ ನೋಡಿದ ಗಣಿಗಾರಿಕೆ ಇರ್ಬೋದು ಅಥವಾ ಕಲ್ಲು ಗಣಿಗಾರಿಕೆ ಇರ್ಬೋದು, ಈ ಸಮಯದಲ್ಲಿ ಈ 18 ವಯಸ್ಸಿನ ಒಳಗಡೆ ಹದಿಹರೆಯದ ವಯಸ್ಕರನ್ನು ಕೆಲಸಕ್ಕೆ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಇದಕ್ಕೊಂದು ಪೋರ್ಟಲನ್ನು ಸಹ ತಂದ, ಪೆನ್ಸಿಲ್ ಪೋರ್ಟಲ್ನ 2017ರಲ್ಲಿ ಇದರ ಪೂರ್ಣ ರೂಪ ನೆನಪು ಕೇಳ್ಬೋದು, ಎಕ್ಸಾಮ್ ನೆನ್ಪಿಡ್ಬೋದು. ಪೆನ್ಸಿಲ್ ಪೋರ್ಟಲ್ 2017ರಲ್ಲಿ ಈ ಪೋರ್ಟಲನ್ನು ಜಾರಿ ತರ್ತಾರೆ. ಇದರ ಫುಲ್ ಫಾರ್ಮ್ ಏನಂದ್ರೆ ಪ್ಲಾಟ್ಫಾರ್ಮ್ ಫಾರ್ ಎಫೆಕ್ಟಿವ್ ಎನ್ಫೋರ್ಸ್ಮೆಂಟ್ ಫಾರ್ ನೋ ಚೈಲ್ಡ್ ಲೇಬರ್. ಪ್ಲಾಟ್ಫಾರ್ಮ್ ಫಾರ್ ಎಫೆಕ್ಟಿವ್ ಎನ್ಫೋರ್ಸ್ಮೆಂಟ್ ಫಾರ್ ನೋ ಚೈಲ್ಡ್ ಲೇಬರ್. ಬಾಲ ಕಾರ್ಮಿಕ ಕಾಯ್ದೆ ದೇಶಾದ್ಯಂತ ಯಶಸ್ವಿಯಾಗಿ ಮತ್ತು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಕೇಂದ್ರ ಮತ್ತು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ, ನೆನಪಿರಲಿ ಇದನ್ನು ಯಾವ ಸಚಿವಾಲಯ ಜಾರಿ ತಂದ ಅಂತ ಕೇಳ್ಬೋದು. ಕೇಂದ್ರ ಮತ್ತು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಂದಿರುವ ಒಂದು ಆನ್ಲೈನ್ ಪೋರ್ಟಲ್ ಆಗಿದ್ದು, ಇದರ ಮೂಲಕ ದೂರು ದಾಖಲಿಸಲು ಮತ್ತು ಮಕ್ಕಳ ಪುನರ್ವಸತಿಯನ್ನು ಮೇಲ್ವಿಚಾರಣೆ ಮಾಡಲು ಸುಲಭವಾಗುತ್ತದೆ. ಈಗ ಎಲ್ಲಾದರೂ ಬಾಲ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ, ವರ್ಕ್ ಮಾಡ್ತಿದ್ದಾರೆ, ಅವರ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗ್ತದೆ. ಆ ಮಾಹಿತಿಯನ್ನು ನೀವು ಪೆನ್ಸಿಲ್ ಎಂಬ ಪೋರ್ಟಲ್ನಾಗ ಹೋಗಿ ನೀಡ್ಬೋದು, ಪೆನ್ಸಿಲ್ ಎಂಬ ಪೋರ್ಟಲ್ನಾಗ ಹೋಗಿ ನೋಡ್ಬೋದು. ಈ ಪೆನ್ಸಿಲ್ ಪೋರ್ಟಲ್ ಸಂಪೂರ್ಣವಾಗಿ ಅರ್ಥ ಅಂದ್ರೇನು? ಪ್ಲಾಟ್ಫಾರ್ಮ್ ಫಾರ್ ಎಫೆಕ್ಟಿವ್ ಎನ್ಫೋರ್ಸ್ಮೆಂಟ್ ಫಾರ್ ನೋ ಚೈಲ್ಡ್ ಲೇಬರ್ ಅಂದ್ರೆ ಸಂಪೂರ್ಣವಾಗಿ ಬಾಲ ಕಾರ್ಮಿಕ ಪದ್ಧತಿಯನ್ನು ಹೋಗಲಾಡಿಸೋಕೆ, ಎಲ್ಲೆಲ್ಲಿ ಬಾಲ ಕಾರ್ಮಿಕ ಪದ್ಧತಿ ನಡೀತದೆ ಅಂತೇಳಿ ಸರ್ಕಾರಕ್ಕೆ ಮಾಹಿತಿ ನೀಡೋಕೆ ಈ ಪೋರ್ಟಲನ್ನು 2017ರಲ್ಲಿ ಜಾರಿಗೆ ಬಂತು. ಇದೇನು ಮಾಡ್ತಿದ್ದಾರೆ? ಬಾಲ ಕಾರ್ಮಿಕರಿಗೆ ಮಾಹಿತಿ ತೆಗೆದುಕೊಂಡು ಅವರಿಗೆ ದೂರು ದಾಖಲಿಸಿ ಮಕ್ಕಳಿಗೆ ಪುನರುಚ್ಚಾರಣೆ ಮೇಲ್ವಿಚಾರಣೆ ಮಾಡೋಕ್ಕೆ ಇದನ್ನೇನಾಗುತ್ತೆ? ಸುಲಭ ಆಗುತ್ತೆ. ನೆಕ್ಸ್ಟ್ ಇನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಏನು ಕ್ರಮ ಈಗ ನೋಡಿದ್ದೀವಿ, ಕೇಂದ್ರ ಸರ್ಕಾರದ ನೋಡಿದ್ವಿ, ಭಾರತ ಸರ್ಕಾರದ ಕೇಂದ್ರ ಸರ್ಕಾರ ನೋಡಿದ್ವಿ. ಕರ್ನಾಟಕ ಸರ್ಕಾರದ ವಿಶೇಷ ಉಪಯುಕ್ತ ಕ್ರಮಗಳೇನು ಈ ಬಾಲ ಕಾರ್ಮಿಕ ಪದ್ಧತಿಗೆ ಹೋಗಲಾಡ್ಸೋಕೆ? ಕರ್ನಾಟಕ ರಾಜ್ಯವನ್ನು ಮಾಡ್ತಾರೆ ಬಾಲ ಕಾರ್ಮಿಕ ಮುಕ್ತ ರಾಜ್ಯವನ್ನು ಮಾಡಲು ತನ್ನದೇ ಆದ ವಿಶಿಷ್ಟ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ವಿಶಿಷ್ಟ ಕಾರ್ಯಕ್ರಮ ಯಾವ್ಯಾವು? ಬಾಲ ಕಾರ್ಮಿಕ ನಿರ್ಮೂಲನೆಗಾಗಿ ರಾಜ್ಯ ಕ್ರಿಯಾ ಯೋಜನೆ. ಬಾಲ ಕಾರ್ಮಿಕ ನಿರ್ಮೂಲನೆಗಾಗಿ ರಾಜ್ಯ ಕ್ರಿಯಾ ಯೋಜನೆ. ಇದು ಕರ್ನಾಟಕ ಸರ್ಕಾರವು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿಗಳನ್ನು ಸ್ಥಾಪಿಸಿ ನಿರಂತರ ದಾಳಿ ಮತ್ತು ತಪಾಸಣೆ ಮೂಲಕ ಬಾಲ ಕಾರ್ಮಿಕರನ್ನು ರಕ್ಷಿಸುವುದು. ಅಂದ್ರೆ ಕರ್ನಾಟಕದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಅದನ್ನು ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿ ಅಂತೇಳಿ ಸ್ಥಾಪಿಸಿ ಅದಕ್ಕೆ ಎಲ್ಲಿ ಬಾಲ ಕಾರ್ಮಿಕ ಪದ್ಧತಿ ಕೆಲಸ ಮಾಡ್ತಿರ್ತಾರಲ್ಲ ಆ ಕೆಲಸದ ಮೇಲೆ ದಾಳಿ ಮಾಡಿ ಆ ಬಾಲ ಕಾರ್ಮಿಕರನ್ನು ಆ ಜೀತ ಪದ್ಧತಿಯನ್ನು ಹೊರಗೆ ತರೋದು, ರಕ್ಷಿಸುವುದು ಇದರ ಕೆಲಸ ಆಗಿರುತ್ತೆ. ನೆಕ್ಸ್ಟ್ ಇನ್ನು ಗ್ರಾಮ ಪಂಚಾಯತಿ ಪಾತ್ರ ಏನು? ಈ ಹಳ್ಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಪಾತ್ರ ಏನದರ ಪಾತ್ರ? ರಾಜ್ಯದಲ್ಲಿ ಯಾವುದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಾಲ ಕಾರ್ಮಿಕರು ಇಲ್ಲದಿದ್ದರೆ ಅದನ್ನು ಬಾಲ ಕಾರ್ಮಿಕ ಮುಕ್ತ ಪಂಚಾಯತ್ ಎಂದು ಘೋಷಿಸುವ ಮತ್ತು ವಿಶೇಷ ಪ್ರೋತ್ಸಾಹ ನೀಡುವ ಯೋಜನೆಯನ್ನು ತರಲಾಗಿದೆ. ಕರ್ನಾಟಕದಲ್ಲಿ ವಿಶೇಷ ಮತ್ತೊಂದು ಕ್ರಮ ಎಂದರೆ ಗ್ರಾಮ ಪಂಚಾಯತ್ ಪಾತ್ರ.
ರಾಜ್ಯದಲ್ಲಿ ಯಾವುದೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಅಂದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಹಳ್ಳಿಗಳಲ್ಲಿ ಯಾವುದೇ ರೀತಿಯ ಬಾಲ ಕಾರ್ಮಿಕರು ಕೆಲಸವನ್ನು ಮಾಡಲಿಲ್ಲ ಅಂದ್ರೆ ಅದಕ್ಕೆ ಬಾಲ ಕಾರ್ಮಿಕ ಮುಕ್ತ ಪಂಚಾಯಿತಿ ಎಂಬ ಘೋಷಣೆ ಮಾಡುವ ಮೂಲಕ ಆ ಪಂಚಾಯಿತಿ ಏನು ಮಾಡ್ತಾರೆ, ವಿಶೇಷ ಪ್ರೋತ್ಸಾಹಧನವನ್ನು ನೀಡೋ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ. ನಿಮ್ಮ ಎಕ್ಸಾಮ್ದಲ್ಲಿ ಏನು ಕೇಳ್ಬೋದು, ಬಾಲ ಕಾರ್ಮಿಕ ಮುಕ್ತ ಪಂಚಾಯಿತಿ ಘೋಷಿಸುವ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ? ಕರ್ನಾಟಕ ರಾಜ್ಯ ಸರ್ಕಾರ, ನೆನಪಿರಲಿ. ನೆಕ್ಸ್ಟ್, ಇನ್ನು ತುರ್ತು ಸಹಾಯವಾಣಿ ಅಥವಾ ಸಮನ್ವಯ ಮಕ್ಕಳ ರಕ್ಷಣೆಗಾಗಿ, ಈಗ ನಿಮಗೆ ನೆನಪಿರಲಿ, ಇದು ಹಲವಾರು ಬಾರಿ ಇಂಪಾರ್ಟೆಂಟ್. ಮಕ್ಕಳ ಸಹಾಯವಾಣಿ ನಿಮಗೆ ಕೇಳ್ತಾನೆ ಎಕ್ಸಾಮಲ್ಲಿ 1098 ಇದರ ಮಕ್ಕಳ ಸಹಾಯವಾಣಿ, ಮಕ್ಕಳ ರಕ್ಷಣೆಗಾಗಿ 1098 ಮತ್ತು 1112 ಇದು ಕಾಮನ್ ಪೊಲೀಸರಿಗೆ ಅಥವಾ ಎಲ್ಲರಿಗೂ ಬಾಲ ಕಾರ್ಮಿಕರ ಬಗ್ಗೆ ಮಾಹಿತಿ ದೊರೆತ ತಕ್ಷಣ ಕಾರ್ಮಿಕ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆ ನಡೆಸ್ತಾವೆ. 110-98 ಮಕ್ಕಳ ಸಹಾಯವಾಣಿ ಮತ್ತು 112 ತುರ್ತು ಸಹಾಯವಾಣಿ. ಏನು ಬಾಲ ಕಾರ್ಮಿಕರ ಬಗ್ಗೆ ಅವ್ರಿಗೆ ಕಂಪ್ಲೇಂಟ್ ಹೋಯ್ತು ಅಂದ್ರೆ ಬಾಲ ಕಾರ್ಮಿಕ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿ ಕಾರ್ಯವನ್ನು ಮಾಡುವ ಮೂಲಕ ಆ ಬಾಲ ಕಾರ್ಮಿಕ ಪದ್ಧತಿಯನ್ನು, ಆ ಮಕ್ಕಳನ್ನು, ಆ ಜೀತ ಪದ್ಧತಿಯನ್ನು ಹೊರಗೆ ತರ್ತಾರೆ. ನೆಕ್ಸ್ಟ್, ಇದು ಪ್ರಮುಖ ಜಾಗತಿಕ ಗುರಿಗಳೇನು? ಸುಸ್ಥಿರ ಅಭಿವೃದ್ಧಿ ಗುರಿ. ನಾವಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿ ಇಟ್ಕೊಂಡಿವಿ. ಆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳಲ್ಲಿ ಇದು 8.7ರಲ್ಲಿ ಬರ್ತೈತಿ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಪ್ರಕಾರ 8.7ರ ಪ್ರಕಾರ ಬಾಲ ಕಾರ್ಮಿಕ ಪದ್ಧತಿ, ಆಧುನಿಕ ಗುಲಾಮಗಿರಿ, ಮಾನವ ಕಳ್ಳ ಸಾಗಣೆಯನ್ನು ಸಂಪೂರ್ಣವಾಗಿ ಕೊನೆಗೊಳಿಸುವ ಮತ್ತು 2025ರ ವೇಳೆಗೆ ಎಲ್ಲ ಸ್ವರೂಪದ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಮಾಡುವ ಗುರಿಯನ್ನು ಹೊಂದಲಾಗಿತ್ತು. ಪ್ರಸ್ತುತ ಇದನ್ನು ವಿಸ್ತರಿಸಲಾಗೈತಿ. ಏನು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸನ್ನು ಹೊಂದಿದ್ವಲ್ಲ, ಅದರಲ್ಲಿ 8.7ರ ಪ್ರಕಾರ 2025ರ ಒಳಗೆ ನಾವು ಏನು ಮಾಡಬೇಕಾಗಿತ್ತು, ಬಾಲ ಕಾರ್ಮಿಕ ಪದ್ಧತಿ ಇರ್ಬೋದು, ಗುಲಾಮಗಿರಿ ಇರ್ಬೋದು ಅಥವಾ ಮಕ್ಕಳ ಸಾಗಣೆಯನ್ನು ಸಂಪೂರ್ಣವಾಗಿ 2025ರಲ್ಲಿ ನಾವು ಕೊನೆಗೊಳಿಸ್ತೀವಿ ಅಂತೇಳಿ ಗುರಿಯನ್ನು ಇಟ್ಕೊಂಡೀವಿ. ಆದರೆ ಆ ಗುರಿಯನ್ನು ಸಾಧಿಸಲಾಕ ಇದನ್ನು ಮತ್ತೆ ನಾವು ವಿಸ್ತರಣೆಯನ್ನು ಮಾಡಿದ್ವಿ. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಪ್ರಮುಖ ಸಮಾವೇಶಗಳು ನಡೀತಾವೆ. ಭಾರತದ 2 ಪ್ರಮುಖ ಒಪ್ಪಂದಗಳು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ನಡೆದಿದೆ. ಏನಂದ್ರೆ ಕನ್ವೆನ್ಷನಲ್ 138 ಕೆಲಸಕ್ಕೆ ಸೇರಲು ಕನಿಷ್ಠ ವಯಸ್ಸು ನಿರ್ಧರಿಸುವುದು. ಕನ್ವೆನ್ಷನ್ 182 ಬಾಲ ಕಾರ್ಮಿಕ ಪದ್ಧತಿಯ ಅತ್ಯಂತ ಕೆಟ್ಟ ಸ್ವರೂಪಗಳು, ವರ್ಸ್ಟ್ ಫಾರ್ಮ್, ತಕ್ಷಣ ನಿಷೇಧ ಮತ್ತು ನಿರ್ಮೂಲನೆ, ಇವೆಲ್ಲವನ್ನು ಜಾರಿ ತರುವುದು. ನೆಕ್ಸ್ಟ್, ನೊಬೆಲ್ ಶಾಂತಿ ಪ್ರಶಸ್ತಿ ಲಿಂಕ್. ಇದಕ್ಕೇನು ಸಂಬಂಧಿತಿ ಬಾಲ ಕಾರ್ಮಿಕ ಪದ್ಧತಿಗೂ ಮತ್ತು ನೊಬೆಲ್ ಶಾಂತಿ ಪ್ರಶಸ್ತಿಗೆ? ಏನಪ್ಪ ಅಂದ್ರೆ ಭಾರತದ ಪ್ರಸಿದ್ಧ ಮಕ್ಕಳ ಹೋರಾಟಗಾರರಾದಂಥ ಕೈಲಾಸ್ ಸತ್ಯಾರ್ಥ್ ಅವರು ಸ್ಥಾಪಿಸಿದಂಥ ಬಚ್ಪನ್ ಬಚಾವೋ ಆಂದೋಲನ, ಸೇವ್ ದ ಚೈಲ್ಡ್ ಮೂಮೆಂಟ್, ಕೈಲಾಸ್ ಸತ್ಯಾರ್ಥ್ ಅವರು ಒಂದು ಚಳವಳಿಯನ್ನು ಹಮ್ಮಿಕೋತಾರೆ ಭಾರತದಲ್ಲಿ. ಅದರ ಹೆಸರು ಬಚ್ಪನ್ ಬಚಾವೋ ಆಂದೋಲನ, ಸೇವ್ ದ ಚೈಲ್ಡ್ ಮೂಮೆಂಟ್. ಜಾಗತಿಕ ಮಟ್ಟದಲ್ಲಿ ಲಕ್ಷಾಂತರ ಮಕ್ಕಳನ್ನು ಬಾಲ ಕಾರ್ಮಿಕತೆಯಿಂದ ಮುಕ್ತಿಗೊಳಿಸಿದ ಮತ್ತು ಈ ಮಹತ್ವದ ಕಾರ್ಯಕ್ಕಾಗಿ 2014ರಲ್ಲಿ ಜಾಗತಿಕ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಿದೆ. ಯಾರಿಗೆ? ಕೈಲಾಸ್ ಸತ್ಯಾರ್ಥ್ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಬರ್ತೈತಿ. ನೊಬೆಲ್ ಶಾಂತಿ ಪ್ರಶಸ್ತಿ ಬರೋಕ್ಕೆ ಕಾರಣ ಏನಪ್ಪ ಅಂದ್ರೆ ಅವರು ಭಾರತದಲ್ಲಿ ಅಥವಾ ವಿದೇಶದಲ್ಲಿ ನಡೀತಿರುವಂಥ ಬಾಲ ಕಾರ್ಮಿಕ ಪದ್ಧತಿ ವಿರುದ್ಧ ಒಂದು ಮೂಮೆಂಟನ್ನು ಕಂಡಕ್ಟ್ ಮಾಡ್ತಾರೆ. ಅದನ್ನು ಬಚ್ಪನ್ ಬಚಾವೋ ಆಂದೋಲನ ಅಥವಾ ಸೇವ್ ದ ಚೈಲ್ಡ್ ಎಂಬ ಮೂಮೆಂಟನ್ನು ಮಾಡಿ ಲಕ್ಷಾಂತರ ಮಕ್ಕಳನ್ನು ಬಾಲ ಕಾರ್ಮಿಕದಿಂದ ಮುಕ್ತಗೊಳಿಸುವ ಕಾರಣದಿಂದಾಗಿ ಕೈಲಾಸ್ ಸತ್ಯಾರ್ಥ್ ಅವರಿಗೆ 2014ರಲ್ಲಿ ಜಾಗತಿಕ ನೊಬೆಲ್ ಪ್ರಶಸ್ತಿ ದೊರೆತಿದೆ. ನಿಮಗೆ ಕೇಳ್ತಾನೆ, ಈ ಪ್ರಶಸ್ತಿ ಪಾಕಿಸ್ತಾನದ ಮಲಾಲಾ ಯೂಸುಫ್ ಅವರೊಂದಿಗೆ ಸಂಯೋಜನೆಯೊಂದಿಗೆ ಬಂದೈತಿ. ಮಲಾಲಾ ಯೂಸುಫ್ ನಿಮ್ಗೆ ಕೇಳಿರ್ಬೋದು. ಪಾಕಿಸ್ತಾನದಲ್ಲಿ ಗುಂಡಿನ ದಾಳಿಗೆ ಬಲಿಯೇನಾಗಿಲ್ಲ, ಅವರಿಗೆ ಗುಂಡು ತಗಲಿ ಅವರು ಪಾರಾಗಿ ಅದರ ಮಕ್ಕಳ ವಿರುದ್ಧ ಅವರು ಹೋರಾಟ ಮಾಡ್ತಾರೆ. ಆ ಕಾರಣಕ್ಕಾಗಿ ಕೈಲಾಸ್ ಸತ್ಯಾರ್ಥ್ ಮತ್ತು ಮಲಾಲಾ ಯೂಸುಫ್ ಅವರು 2014ರಲ್ಲಿ ಜಂಟಿಯಾಗಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡ್ಕೋತಾರೆ. ನಿಮ್ಗೆ ಕೇಳ್ತಾನೆ, ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದಂಥ ಕೈಲಾಸ್ ಸತ್ಯಾರ್ಥ್ ಯಾವ ಕ್ಷೇತ್ರಕ್ಕೆ ಪಡ್ಕೊಂಡ್ರು? ಶಾಂತಿ ಕ್ಷೇತ್ರಕ್ಕೆ. ಅವರು ಯಾವ ಮೂಲದವರು? ಭಾರತೀಯ ಮೂಲದವರು. ಮತ್ತು ಅವರು ಯಾವ ಮೂಮೆಂಟನ್ನು ಚಲನೆ ಮಾಡಿದರು? ಬಚ್ಪನ್ ಬಚಾವೋ ಆಂದೋಲನ, ಸೇವ್ ದ ಚೈಲ್ಡ್ ಮೂಮೆಂಟ್. ಈ ರೀತಿ ಪ್ರಶ್ನೆಯಲ್ಲಿ ಬರ್ಬೋದು. ಎಲ್ಲವನ್ನೂ ನೆನಪಿಡಬೇಕು. ಈ ಮಾದರಿ ಪ್ರಶ್ನೆಗಳು ಹೆಂಗೆಲ್ಲ ಬರ್ಬೋದು, ನಿಮ್ಗೆ ಏನೆಲ್ಲ ಬರ್ಬೋದು ನಿಮಗೆ ಸಂಪೂರ್ಣವಾಗಿ ನೋಡಿದಿರಿ. ನೀವು ಇದಕ್ಕೆ ಉತ್ತರ ಕೊಡ್ಕೊತ ಹೋಗ್ಬೋದು. ನೆಕ್ಸ್ಟ್ ಏನಾಗೈತಿ ಪ್ರಶ್ನೆ, 2026ರ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನದ ಅಧಿಕೃತ ಘೋಷವಾಕ್ಯ ಯಾವುದು? ಆಯ್ಕೆಗಳು ನಿಮಗೆ ಕೊಟ್ಟಿದ್ದೀನಿ. ಸಂಪೂರ್ಣ ನಿಮ್ಮ ಎಕ್ಸ್ಪ್ಲನೇಷನ್ ಸಹ ಮಾಡಿದ್ದೀನಿ. ನೀವು ಅದನ್ನು ಉತ್ತರವನ್ನು ಕೊಡಬೇಕು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಬಾಲ ಕಾರ್ಮಿಕ ಪದ್ಧತಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಶಿಕ್ಷಣದ ಥೀಮ್ ಆಗಿತ್ತು ಸಂಪೂರ್ಣವಾಗಿ.
ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಹೆಂಗೆ ಬರ್ಬೋದು, ಭಾರತೀಯ ಸಂವಿಧಾನದ ಯಾವ ವಿಧಿಯು 14 ವಯಸ್ಸಿಗಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಿದೆ. ಭಾರತದ ಸಂವಿಧಾನದ ವಿಧಿಯು 14 ವಯಸ್ಸಿಗಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಿದೆ. ನಿಮಗೆ ಈಗಾಗಲೇ ಹೇಳಿದ್ದೀನಿ ಸಂವಿಧಾನದಲ್ಲಿ ಯಾವ ರೀತಿ ಕಾನೂನುಗಳು ಅಂತೇಳಿ. ಸಂವಿಧಾನದ 24ನೇ ವಿಧಿ ಶೋಷಣೆ ವಿರುದ್ಧ ಮೂಲಭೂತ ಕಡ್ಡಾಯ ಬರ್ತದೆ. ನೆಕ್ಸ್ಟ್ ಸಂವಿಧಾನದ 23ನೇ ವಿಧಿ ಮಕ್ಕಳ ಮಾನವ ಕಳ್ಳ ಸಾಗಣೆ ಮತ್ತು ಬಲವಂತದ ದುಡಿಮೆಯನ್ನು ಸಹ ನಿಷೇಧನವನ್ನು ಮಾಡ್ತೈತಿ, ನೆನಪಿರಲಿ ಇವೆಲ್ಲ. ನೆಕ್ಸ್ಟ್ ಕೇಂದ್ರ ಸರ್ಕಾರ ತಂದಿರುವಂಥ ಜಾರಿಗೆ ತಂದಿರೋ ಪೆನ್ಸಿಲ್ ಪೋರ್ಟಲ್ ಮುಖ್ಯ ಉದ್ದೇಶ ಏನು? ಇದರ ಮುಖ್ಯ ಉದ್ದೇಶ ಏನಾಗಿತ್ತು ನಿಮ್ಗೆ ಹೇಳಿದೆ. ಪೆನ್ಸಿಲ್ ಪೋರ್ಟಲ್ ನೀವು ಸಂಪೂರ್ಣವಾಗಿ ಇದರ ಫುಲ್ ಫಾರ್ಮ್ ಹೇಳಿ, ನಾನು ಪೆನ್ಸಿಲ್ ಅಂದ್ರೆ ಫುಲ್ ಫಾರ್ಮ್ ಹೇಳೀನಿ, ನೆನಪಿರಲಿ. ಬೇಕಾದ್ರೆ ಇನ್ನೊಂದು ಈ ತರಗತಿ ನೋಡ್ಕೊಂಬರ್ರಿ. ಇದರ ಉದ್ದೇಶ ಏನಾಗಿತ್ತು ಅಂದ್ರೆ ಬಾಲ ಕಾರ್ಮಿಕ ಕಾಯ್ದೆಯನ್ನು ಪರಿಣಾಮಕಾರಿಗೊಳಿಸುವ ಒಂದು ಆನಲ್ ವ್ಯವಸ್ಥೆ. ಬಾಲ ಕಾರ್ಮಿಕ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಒಂದು ಆನಲ್ ವ್ಯವಸ್ಥೆ. ಇದನ್ನು 2017 ಜಾರಿಗೆ ಬಂದಂತ ಹೇಳಿ ತರಗತಿನ ಇನ್ನೊಮ್ಮೆ ಬೇಕಾದರೆ ನೀವು ನೋಡ್ಬೋದು. ನೆಕ್ಸ್ಟ್ ಬಾಲ ಕಾರ್ಮಿಕರ ನಿರ್ಮೂಲನೆಗಾಗಿ ಶ್ರಮಿಸಿದ ಭಾರತೀಯ ಪ್ರಸಿದ್ಧ ಹೋರಾಟಗಾರನಿಗೆ 2014 ನೊಬೆಲ್ ಶಾಂತಿ ಪ್ರಶಸ್ತಿ ಲಭಿಸಿದೆ. ಯಾರಿಗೆ ಲಭಿಸಿದೆ ಅಂತ ಕೇಳ್ತಾರೆ. ನಿಮಗೆ ಹೇಳಿದೆ 2014ರಲ್ಲಿ ಇಬ್ಬರು ಸಮನಾಗಿ ನೊಬೆಲ್ ಶಾಂತಿ ಪ್ರಶಸ್ತಿ ಪಡ್ಕೋತಾರೆ. ಅದರಲ್ಲಿ ಭಾರತೀಯರೊಬ್ಬರು ಇರ್ತಾರೆ. ಅವ್ರು ಯಾರಪ್ಪ ಅಂದರೆ ನಿಮಗೆ ಹೇಳಿದೆ ಕೈಲಾಸ್ ಸತ್ಯಾರ್ಥ್ ಅವರು. ಕೈಲಾಸ್ ಸತ್ಯಾರ್ಥ್ ಅವರು ಬಚ್ಪನ್ ಬಲಾವೋಶನ ಸೇವ್ ದ ಚೈಲ್ಡ್ ಮೂಮೆಂಟನ್ನು ಪ್ರಾರಂಭ ಮಾಡ್ತಾರೆ. ಆ ಕಾರಣಕ್ಕೆ ಅವರಿಗೆ ಈ ಪ್ರಶಸ್ತಿಯನ್ನು 2014ರಲ್ಲಿ ಪಡಿತಾರೆ, ನೆನಪಿರಲಿ. ಇವೆಲ್ಲ ಈ ರೀತಿ ಪ್ರಶ್ನೆಗಳು ಇದರ ಮೇಲೆ 360 ಡಿಗ್ರಿ ಮೇಲೆ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಜೂನ್ 12 ಆಚರಣೆ ಮಾಡ್ತೀವಲ್ಲ ಅದರ ಸಂಪೂರ್ಣವಾಗಿ ಅಧ್ಯಯನ. ಯಾಕೆ ಆಚರಣೆ ಮಾಡ್ತೀವಿ, ಭಾರತದ ಸಂವಿಧಾನದಲ್ಲಿ ಏನು ಕಾನೂನುಗಳದಾವ, ಕರ್ನಾಟಕ ಸರ್ಕಾರದಲ್ಲಿ ಏನು ಉಪಕ್ರಮಗಳದಾವ ಮತ್ತು ಅದಕ್ಕೆ ಹೋರಾಟ ಮಾಡಿದಂಥ ಸಂಸ್ಥೆಗಳು ಯಾವುದು, ಇದನ್ನು 2002ರಿಂದ ಪ್ರಾರಂಭ ಮಾಡಿದರು, ಯಾರು ಪ್ರಾರಂಭ ಮಾಡಿದ್ರು, ಎಲ್ಲ ಸಂಸ್ಥೆಯ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಐತಿ. ನಿಮಗೆ ನಿಮ್ಮ ಸ್ನೇಹಿತರಿಗಾಗಲಿ ಅಥವಾ ನಿಮ್ಮ ಫ್ರೆಂಡ್ಸ್ಗಾಗಲಿ ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ PCಗೆ ಓದಲಿ, PSIನೇ ಓದಲಿ ಅಥವಾ ಯಾವುದೇ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನೇ ಓದಲಿ, ಅವರಿಗೆ ಸಂಪೂರ್ಣವಾಗಿ ಅನುಕೂಲ ಆಗುವಂಥ ತರಗತಿ ಇದು. ಮತ್ತು PDF, ಈ PDF ನಿಮ್ಗೆ ಲಭ್ಯ ಇರುತ್ತೆ. ಸಂಪೂರ್ಣವಾಗಿ ಈ ರೀತಿಯ 6 ತಿಂಗಳನ್ನ PDF ಲಭ್ಯ ಐತಿ. ಎಷ್ಟಂದರೆ ಕೇವಲ 99 ರೂಪಾಯಿಗೆ ಲಭ್ಯ ಐತದೆ ಈ PDF. ಜನವರಿ ಟು ಜೂನ್ವರೆಗೆ ಇದೇ ರೀತಿಯ ಎಲ್ಲ ರೀತಿಯ ಪ್ರಚಲಿತ ಘಟನೆಗಳನ್ನು PDF ಲಭ್ಯ ಐತಿ. ನಿಮಗೆ PDF ಲಭ್ಯ ಐತಿ. ಈ PDF ನೀವೇನು ಮಾಡ್ಕೋಬೋದು, ನನ್ನ ಟೆಲಿಗ್ರಾಮ್ ಚಾನಲ್ಗೆ ಲಿಂಕ್ಗೆ ಜಾಯ್ನ್ ಆದರೆ ನಿಮ್ಗೆ ಅಲ್ಲಿ ಲಿಂಕ್ ಸಿಗುತ್ತೆ. ನೀವು ಅಲ್ಲಿ ನನ್ನ ನಂಬರ್ ಸಿಗುತ್ತೆ, ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಈ PDF 99 ರೂಪಾಯಿಗೆ ತಲುಪುತ್ತೆ. ನಿಮ್ಮ ಸ್ನೇಹಿತರಿಗಾಗಲಿ ನಿಮ್ಮ ಫ್ರೆಂಡ್ಸ್ಗಾಗಲಿ ಕಡ್ಡಾಯವಾಗಿ ಈ ವಿಡಿಯೋನ ಯಾರು ಪರೀಕ್ಷಾ ದೃಷ್ಟಿಯಿಂದ ಪ್ರಿಪೇರ್ ಆಗ್ತಾ ಇದ್ದಾರೆ, ಯಾರೆಲ್ಲ ವಿದ್ಯಾರ್ಥಿಗಳು ಪೊಲೀಸ್ ಪರೀಕ್ಷೆ ಕೇವಲ ಕಡಿಮೆ ಅವಧಿಯಲ್ಲಿ ಐತಿ, ಆಗಸ್ಟ್ 3ಕ್ಕೆ ಎಕ್ಸಾಮ್ ಐತಿ, ಕಡಿಮೆ ಅವಧಿ ಇರೋ ಕಾರಣದಿಂದಾಗಿ ರಿವಿಷನ್ ಮಾಡೋದು ಇಂಪಾರ್ಟೆಂಟ್ ಆಗಿರೋ ಕಾರಣದಿಂದಾಗಿ ಈ PDF ನಿಮ್ಗೆ ಅನುಕೂಲ ಆಗುತ್ತೆ.